ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹೊನ್ನಾವರ ಕಚೇರಿಯಲ್ಲಿ ಪತ್ರಕರ್ತರಿಗೆ ಗ್ರಾಮಾಭಿವೃದ್ಧಿ ಯೋಜನೆಯ ಸಿರಿ ವಿಭಾಗದಿಂದ ಹಮ್ಮಿಕೊಂಡ ಕಿಟ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಹಿರಿಯ ಪತ್ರಕರ್ತರಾದ ಜಿಯು ಭಟ್ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಯೋಜನೆಯು ಹಿಂದಿನಿಂದಲೂ ಪತ್ರಕರ್ತರೊಂದಿಗೆ ಒಡನಾಟವಿದ್ದು, ಯೋಜನೆಯ ಹಲವು ಕಾರ್ಯಕ್ರಮಗಳು ಮಾಧ್ಯಮದಲ್ಲಿ ವರದಿಯಾಗಿದೆ. ರಚನಾತ್ಮಕ ಪತ್ರಿಕೋದ್ಯಮದ ಅಂಗವಾಗಿ ನಿರಂತರ ಪ್ರಗತಿ ಪತ್ರಿಕೆಯ ಮೂಲಕ ದೊಡ್ಡ ಸಂಚಲನ ಮೂಡಿಸುತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾಹಿತಿ ಕೇಂದ್ರ ಆರಂಭಿಸುವ ಮೂಲಕ ಕ್ಷೇತ್ರದ ವತಿಯಿಂದ ನಡೆಯುವ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಯು ಜನರಿಗೆ ಲಭ್ಯವಾಗುವಂತಾಗಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪತ್ರಕರ್ತರನ್ನ ಮಾತಾಡಿಸಿಯೇ ವೀರೇಂದ್ರ ಹೆಗ್ಗಡೆ ಮುಂದೆ ಹೋಗ್ತಕ್ಕಂಥ ಒಂದು ಸಂಪ್ರದಾಯ. ಪತ್ರಕರ್ತರಿಗೂ ಕೂಡ ಅಷ್ಟೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ, ಧರ್ಮಾಧಿಕಾರಿಗಳ ಚಟುವಟಿಕೆಗಳ ಬಗ್ಗೆ, ವಿವಿಧ ಯೋಜನೆಗಳ ಬಗ್ಗೆ ಅಷ್ಟೇ ಗೌರವ ಇದೆ. ಇವತ್ತಿನ ಒಂದು ಸಂತೋಷದ ಸಂಗತಿ ಅಂದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಪತ್ರಕರ್ತರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಅಥವಾ ಒಂದು ಪ್ರೀತಿಯನ್ನು ತೋರಿಸುವ ಮುಖಾಂತರವಾಗಿ, ಸಾಂಕೇತಿಕವಾಗಿ ಒಂದು ಉಡುಗೊರೆಯನ್ನು ಕೊಡುವ ಮುಖಾಂತರವಾಗಿ ನಮಗೆ ಮಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಇದೊಂಥರ ಅಕ್ರಿಡೇಷನ್ ಇದ್ದಾಗೆ, ಸರ್ಕಾರದ ಮಾನ್ಯತೆ ಇದ್ದಾಗೆ, ಈಗ ಧರ್ಮಸ್ಥಳದ ಮಾನ್ಯತೆ ಇದ್ದಾಗೆ ಅಂತ ನಾವು ಪತ್ರಕರ್ತರು ತಿಳ್ಕೊಂಡಿದ್ದೇವೆ. ಮಹೇಶ್ ಅವರೇ, ನೀವೇನು ಕೊಡ್ತಿದ್ದೀರಿ ಅದನ್ನು ಮುಖ್ಯ ಅಲ್ಲ ನಮಗೆ, ಅದು ಶ್ರೀ ಮಂಜುನಾಥ ಸ್ವಾಮಿಯ ಪ್ರಸಾದ ಅಂತ ನಾವು ಪತ್ರಕರ್ತರೆಲ್ಲ ಸ್ವೀಕಾರ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳೋಕೆ ಬಯಸ್ತೇನೆ. ಇಡೀ ರಾಜ್ಯದ ತುಂಬ ಇರ್ತಕ್ಕಂಥ ಪತ್ರಕರ್ತರಿಗೆ ಇಂಥ ಒಂದು ಮಾನ್ಯತೆ ಕೊಡ್ತಕ್ಕಂಥ, ಒಂದು ಅಕ್ರಿಡೇಷನ್ ಕೊಡ್ತಕ್ಕಂಥ, ಗುರುತಿಸ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ವೀರೇಂದ್ರ ಹೆಗ್ಗಡೆ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಅತ್ಯಂತ ಅಭಿನಂದನೀಯವಾದದ್ದು. ಎಲ್ಲ ಪತ್ರಕರ್ತರ ಪರವಾಗಿ ನನಗೆ ಅಧಿಕಾರ ಇದ್ದಿದ್ದು, ಹೊನ್ನಾವರ ಪತ್ರಕರ್ತರಲ್ಲಿ ನಾನು ಹಿರಿಯಾಗಿರೋದ್ರಿಂದ ಎಲ್ಲ ಪತ್ರಕರ್ತರ ಪರವಾಗಿ ಪೂಜ್ಯರಿಗೆ ನಾನು ವಂದನೆ ಸಲ್ಲಿಸೋದಕ್ಕೆ ಬಯಸ್ತೇನೆ. ಬಂಧುಗಳೇ, ಒಂದು ನಮ್ಮ ಬೇಡಿಕೆ ಇದೆ, ಮಹೇಶ್ ಸರ್ ಮುಖಾಂತರ ಹಾಗೂ ಪತ್ರಕರ್ತರ ಮುಖಾಂತರ ನಾಳೆ ಸುದ್ದಿಯಲ್ಲಿ ನನ್ನ ಪತ್ರಿಕೆಗೂ ಇದನ್ನು ಹೆಡ್ಡಿಂಗ್ ಮಾಡೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಚಟುವಟಿಕೆಗಳ ಮಾಹಿತಿ ಕೇಂದ್ರವನ್ನು ನಮಗೆ ಬೇಕು ಅನ್ನುವಂಥದ್ದು. ಯಾಕೆಂದರೆ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಮಹೇಶ್ ಎಂಡಿ ಮಾತನಾಡಿ, ಯೋಜನೆಯ ಕಾರ್ಯಕ್ರಮ ಜನತೆಗೆ ತಲುಪಿಸುವ ಕಾರ್ಯ ಪತ್ರಕರ್ತರು ಮಾಡುತ್ತಾ ಬಂದಿದ್ದಾರೆ. ಯೋಜನೆಯ ಜನಪರ ಕಾರ್ಯಕ್ರಮಗಳು ಜನರ ಬದುಕಿಗೆ ದಾರಿದೀಪವಾಗಿದೆ ಎಂದು ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಒಂದು ಕಾರ್ಯಕ್ರಮವನ್ನು ಪೂಜ್ಯ ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳದಿಂದ ಗ್ರಾಮಾಭಿವೃದ್ಧಿ ಯೋಜನೆಯ ಬೇರೆ ಬೇರೆ ಕಾರ್ಯಕ್ರಮವನ್ನು ಪತ್ರಿಕೆಯಲ್ಲಿ ಉಚಿತವಾಗಿ ಭಾರಿ ಪ್ರೀತಿಯಿಂದ ಜನರಿಗೆ ವಿತರಿಸಿ ಹೆಚ್ಚು ಪ್ರಚಾರವನ್ನು ಕೊಟ್ಟು ಇವತ್ತು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ನಮ್ಮ ಇಡೀ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ಬಿಂಬಿತವಾಗಿದೆ. ಇದರ ಪಾಲಿನಲ್ಲಿ ನಮ್ಮ ಪತ್ರಿಕೋದ್ಯಮ ಬಂಧುಗಳಿಗೂ ತುಂಬ ಸಹಕಾರ ಇದೆ. ಯಾಕಂದರೆ ಕಾರ್ಯಕ್ರಮವನ್ನು, ಯಾವುದೇ ಯೋಜನೆಯ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ರು ಅದನ್ನು ಸಕಾಲಿಕವಾಗಿ ಪತ್ರಿಕೋದ್ಯಮದಲ್ಲಿ ವಿತರಿಸಿ ಪ್ರಚಾರ ಮಾಡಿಕೊಂಡು ಯಶಸ್ವಿಗೆ ಕಾರಣಕರ್ತರಾದವರು. ಆ ಉದ್ದೇಶದಿಂದ ಕ್ಷೇತ್ರದಿಂದ ಧರ್ಮಾಧಿಕಾರಿಯವರು ನಮಗೆ ಪತ್ರಕರ್ತರನ್ನೆಲ್ಲ ಕರೆದು ಅವರಿಗೆ ಒಂದು ಸಿರಿ ಕಿಟ್ಟನ್ನು ಕೊಟ್ಟು ಅಭಿನಂದಿಸಬೇಕು ಅಂತೇಳಿ ನಮಗೆ ಆದೇಶ ಮಾಡಿದ್ದಾರೆ. ಆ ಒಂದು ಆದೇಶದ ಪ್ರಕಾರ ಇವತ್ತು ತಮ್ಮೆಲ್ಲರನ್ನು ಇಲ್ಲಿ ತುಂಬ ಕೆಲಸದ ಒತ್ತಡ ಇದ್ದರೂ ನೀವು ಇಲ್ಲಿ ಆಗಮಿಸಿದ್ದೀರಾ. ನಮಗೆ ತುಂಬ ಸಂತೋಷ. ನಮ್ಮ ಕಾರ್ಯಕ್ರಮಕ್ಕೆ ತುಂಬ ನೀವು ಸಹಕಾರ ನೀಡಿದ್ದೀರಿ. ಇನ್ನು ಮುಂದೆಯೂ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು. ಇದೇನು ದೊಡ್ಡ ಇದು ವಸ್ತು ರೂಪದಲ್ಲಿ ನಾವೇನಲ್ಲ, ನಿಮ್ಮ ಮಂಜುನಾಥ ಸ್ವಾಮಿಯ ಪ್ರಸಾದ ಅಂತ ನೀವು ಸ್ವೀಕಾರ ಮಾಡಿಕೊಂಡು ಸಂತೋಷದಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಂತ ವಿನಂತಿಸಿಕೊಳ್ಳುತ್ತಾ, ವೇದಿಕೆಯಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಸತೀಶ್ ತಾಂಡೇಲ್, ಕಾರ್ಯದರ್ಶಿ ವಿಶ್ವನಾಥ್ ಸಾಲ್ಕೋಡ್ ಇದ್ದರು. ಯೋಜನಾಧಿಕಾರಿ ವಾಸಂತಿ ಅಮೀನ್ ಸ್ವಾಗತಿಸಿ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ವಿನಯ ಶೆಟ್ಟಿ ಕಾರ್ಯಕ್ರಮ ನಿರ್ವಹಿಸಿದರು. ಲೆಕ್ಕ ಪರಿಶೋಧಕರಾದ ಗೋಪಾಲ್, ಮೇಲ್ವಿಚಾರಕರಾದ ಚಂದ್ರಭಾಗಿ ಹಾಗೂ ಕಚೇರಿ ಸಿಬ್ಬಂದಿಗಳು, ಪತ್ರಕರ್ತರು ಇದ್ದರು.